ಫಸ್ಟ್ಲಿ ನಿನ್ನೆ ನೇಮ್ ಬೋರ್ಡ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಆ್ಯಂಡ್ ನಿನ್ನೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಇನ್ನೂ ಆ್ಯಕ್ಟಿವ್ ಆಗಿದ್ವಿ ನಾವು. ಸೊ ಈ ಲಾಸ್ಟ್ ಆಗಿದ್ದು ತುಂಬ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಲಾಟ್. ಥ್ಯಾಂಕ್ ಯು. This was the best training session I've ever seen. So we just had a activity just lately here. So this was called something like appreciation note, and it was the best, because we don't know who and all have written this, but seeing this, it gives a lot of positivity. And thank you for this beautiful session. We liked it. Hands up, thumbs up to you. ಇದೊಂದು ಪವರ್ ಪ್ಯಾಕ್ ಸೆಷನ್ ಅಂತ ಅನ್ನಿಸ್ತು. ಯಾಕಂದರೆ ವಿತೌಟ್ ನೋಯಿಂಗ್ ದ ಅದರ್ ಪರ್ಸನ್ಸ್ ನಾವು ತುಂಬಾ ಜಡ್ಜ್ಮೆಂಟ್ ಮಾಡಿದ್ವಿ ಅಂತ ಅನಿಸುತ್ತೆ. ಸೊ ಅದು ತಪ್ಪು. ಅದನ್ನು ಫಸ್ಟ್ ನಾವು ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಅಂಥೇಳಿ ಅನ್ನಿಸ್ತು, ಎಕ್ಸ್ಪೆಷಲಿ ಮಗುವಿನ ಬಗ್ಗೆ. ಸೊ ತುಂಬ ಥ್ಯಾಂಕ್ಸ್. ಮಗುವಿನ ಎಷ್ಟೋ ಭಾವನೆಗಳನ್ನು ಕೇಳುವುದರ ಮೂಲಕ ಅದರ ಎಷ್ಟೋ ಸಮಸ್ಯೆಗಳು ಮತ್ತು ಕಲಿಕೆಯಲ್ಲಿರುವ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಬೋದಂತ ನಾನು ಈ ಒಂದು ತರಬೇತಿಯಲ್ಲಿ ತಿಳ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಮಗುವಿನ ಕೊನೆಯ ಭರವಸೆ ಮತ್ತು ಭದ್ರತೆ ಶಿಕ್ಷಕನಾಗಿರ್ತಾನೆ ಅನ್ನೋದನ್ನು ಈ ಒಂದು ತರಬೇತಿಯಲ್ಲಿ ತಿಳ್ಕೊಂಡೆ. ತುಂಬ ಸಂತೋಷ ಆಯಿತು. Very nice session on invalidation to validation and also on listening. Thank you. ನಾವು ಯಾರ ಹತ್ರನೇ ಏನೇ ಚೇಂಜಸ್ ಕಾಣಬೇಕು ಅಂದರೂ ಫಸ್ಟು ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು, ಆಗ ನಮ್ಮ ಸರೌಂಡಿಂಗ್ಸು ಚೇಂಜ್ ಆಗುತ್ತೆ ಅನ್ನೋದು ಕಲ್ತ್ಕೊಂಡೆ. ಸೊ ಸ್ಟೂಡೆಂಟ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವ್ಯಾಲಿಡೇಟ್ ಸ್ಟೂಡೆಂಟ್ ಅಂದ್ರೇನು, ವ್ಯಾಲಿಡೇಷನ್ ಮಾಡೋದು ಹಂಗೇನೋ ಸ್ಟೇಜಸ್ ಎಲ್ಲ ಇತ್ತು. ನನಗೆ ತುಂಬ ನಮ್ಮ ಟೀಚಿಂಗಿಗೆ ಹೆಲ್ಪ್ ಆಗುತ್ತೆ. Today we learned that we should not invalidate the student. We have to first listen and then we have to validate the student, and this is my appreciation I got today, and we enjoyed a lot in this session. Hi, thank you for Sampradaya team. Today we more enjoy because for Sampradaya team ನಂಗೆ ಇಷ್ಟ ಆಗಿದ್ದು ಅಂದರೆ ಎಂಪತಿ ಆ್ಯಂಡ್ ಲಿಸನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಚಿಲ್ಡ್ರನ್. ಥ್ಯಾಂಕ್ ಯು. ಸಂಪ್ರದಾಯ ಟೆಸ್ಟಿಂದ ಇದು ನಾನು 3ನೇ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇರೋದು. ಎವ್ರಿ ವರ್ಕ್ಶಾಪಲ್ಲೂ ನಾನು ಹೊಸ ಹೊಸ ಥಿಂಗ್ಸನ್ನು ಕಲಿತಾ ಇದ್ದೀನಿ. ಈ ವರ್ಕ್ಶಾಪಲ್ಲಿ ಚೈಲ್ಡ್ ಸೈಕಾಲಜಿ ಬಗ್ಗೆ ಮತ್ತು ಲಿಸನಿಂಗು, ವ್ಯಾಲಿಡೇಷನ್, ಇನ್ವ್ಯಾಲಿಡೇಷನ್ ಬಗ್ಗೆಯೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮನೆಯಲ್ಲಾದರೂ ಸ್ಕೂಲಲ್ಲಾದರೂ ಮಕ್ಕಳು ಹೇಳೋದನ್ನ ಫಸ್ಟ್ ಕೇಳಿಸ್ಕೋಬೇಕಂತ ಇದ್ದೀನಿ. ಥ್ಯಾಂಕ್ ಯು. After attending these 2 days workshop, I got to know how important that validation is in the child life, and ಚಿಲ್ಡ್ರನ್ ಪ್ರಾಬ್ಲಮ್ಸ್ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಎಷ್ಟು ತುಂಬ ಸುಲಭವಾಗಿ ಹೇಳ್ಕೊಟ್ರು. ಸೊ ರಿಯಲಿ ಯೂಸ್ಫುಲ್ ಸೆಕ್ಷನ್ನು. ಥ್ಯಾಂಕ್ ಯು. First of all, feeling very happy to get these appreciations, and I feel so glad. It's the first time I'm attending such a wonderful training session, and I'm eagerly waiting for further sessions. Thank you. First I would like to thank for our Pragati Vidyalaya management as well as Sampradaya Test. 7 ದಿನ ಸೆಷನ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಅದು ಮೋರೋವರ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆಕ್ಸೆಪ್ಟೆನ್ಸು, ವ್ಯಾಲಿಡೇಷನ್ನು, ಆ್ಯಂಡ್ ದೆನ್ ವಾಟ್ ದ ಚೇಂಜಸ್ ವ್ಯಾಕ್ ಕ್ಯಾನ್ ಸಿ. ಸೊ ಈ ಥರದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಮಗೆ ತುಂಬ ಚೆನ್ನಾಗಿದೆ. ಇವತ್ತು ಟೀಚರ್ಸ್ ಈಸ್ ದ ಲಾಸ್ಟ್ ಹೋಪ್ ಫಾರ್ ದ ಸ್ಟೂಡೆಂಟ್ಸ್ ಅನ್ನೋದನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಂಪ್ರದಾಯ ಟೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಸೆಷನಲ್ಲಿ ಸೆಲ್ಫ್ ಕೇರ್ ಬಗ್ಗೆ ಹೇಳಿದರು. ಈ ಸರಿ ಚೈಲ್ಡ್ ಸೈಕಾಲಜಿ ಬಗ್ಗೆ ತಿಳಿಸ್ಕೊಟ್ರು. ಇವತ್ತಿನ ಸೆಷನ್ ತುಂಬ ಚೆನ್ನಾಗಿತ್ತು. ಮುಂದೆ ಏನು ತಿಳಿಸ್ಕೊಡ್ತಾರೆ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ. ನಾನು ಸಂಪ್ರದಾಯ ಟೀಮಿಗೆ ಗ್ರೇಟ್ಫುಲಿ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಒಂದು ಟೀಚರಾಗಿ ಬರೀ ಒಂದು ಟೀಚರ್ ಹತ್ರನೇ ಇದ್ದೆ. ಬಟ್ ಒಂದು ಟೀಚರ್ ಫೆಸಿಲಿಟೇಟರ್ ಆಗಿರ್ತಾರೆ ಮತ್ತು ಒಬ್ಬ ಮದರು ಆಗಿರ್ತಾರೆ ಅಂತ ಇವಾಗ ನನಗೆ ಗೊತ್ತಾಗಿದೆ. I improved my listening skills in professional life and personal life also. Thank you. ಮತ್ತು ಇನ್ನೊಂದೇನು ಅರ್ಥ ಆಯಿತು ಅಂದರೆ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಸೊ ಫಸ್ಟ್ ಲಿಸನ್, accept, then you can change. Thank you. Good evening. I like this section very much. This activity is very nice. I think ಯಾರನ್ನು ಫಸ್ಟ್ಗೆ ಜಡ್ಜ್ ಮಾಡಬಾರ್ದು ಅಂತ I learned so much. Thank you.